ಕಳೆದ ಹಲವಾರು ವರ್ಷದಿಂದ ಅಸ್ತಿತ್ವದಲ್ಲಿದ್ದು ನಾನಾ ಹೋರಾಟ ಮಾಡಿದ ರಾಷ್ಟ್ರೀಯ ಹೆದ್ದಾರಿ 66 ಉಳಿಸಿ ಹೋರಾಟ ಸಮಿತಿ ಬ್ರಹ್ಮಾವರದಲ್ಲಿ ತೀರಾ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣದಿಂದ ಬ್ರಹ್ಮಾವರದಲ್ಲಿ ಅತಿ ಹೆಚ್ಚು ಅಪಘಾತ ಸಾವು ನೋವು ಹೆಚ್ಚುತ್ತಿದ್ದು ಶೀಘ್ರದಲ್ಲಿ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆಯನ್ನು ಮಾಡುವಂತೆ ಒತ್ತಾಯಿಸಲಾಗಿತ್ತು. ಇದೀಗ ಎಚ್ಚೆತ್ತುಕೊಂಡ ಇಲಾಖೆ ಕಾಮಗಾರಿ ಆರಂಭಿಸುವ ಬಗ್ಗೆ ತಿಳಿಸಿದ್ದಾರೆ ಎಂದು ಹೋರಾಟ ಸಮಿತಿಯ ಸಂಚಾಲಕ ಬಿ ಗೋವಿಂದರಾಜ್ ಹೆಗ್ಡೆಯವರು ತಿಳಿಸಿದರು. ಹಲವಾರು ಸಾವು ನೋವು ಮತ್ತು ನಗರ ಇಬ್ಬಾಗವಾಗಿ ಶಾಲಾ ಕಾಲೇಜು ವಾಣಿಜ್ಯ ವ್ಯವಸ್ಥೆಗೆ ಕೂಡ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನ ಸರಿಪಡಿಸುವಂತೆ 2 ತಿಂಗಳುಗಳ ಹಿಂದೆ ಸಮಿತಿಯು ಬ್ರಹ್ಮಾವರ ಬಂದ್ಗೆ ಕರೆ ನೀಡಿತ್ತು. ಹೋರಾಟದ ತೀವ್ರತೆಯನ್ನ ಮನಗಂಡು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಕೇಂದ್ರ ಸರ್ಕಾರದ ಹೆದ್ದಾರಿ ಇಲಾಖೆಯ ಸಚಿವ ನಿತಿನ್ ಗಡ್ಕರಿಯವರೊಂದಿಗೆ ಮಾತನಾಡಿ ಸಮಸ್ಯೆಗೆ ಕೂಡಲೇ ಪರಿಹಾರ ಕಂಡುಕೊಳ್ಳುವ ಭರವಸೆಗೆ ಬಂದ್ ಹಿಂದೆ ಪಡೆಯಲಾಗಿದೆ. ಇದೀಗ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆ ಮಾಡುವ ಡಿಪಿಆರ್ ಏಜೆನ್ಸಿ ತಂಡ 15 ದಿನದಲ್ಲಿ ಬರಲಿದೆ ಎಂದರು. ಮಾಡಲಿಕ್ಕೆ ರಚಿಸಿರುವಂಥ ಏಜೆನ್ಸಿಗಳನ್ನು ಮಾಡಿರುವ ಆದೇಶವನ್ನು ಈ ಸಮಿತಿ ಇದನ್ನು ಸಂಪೂರ್ಣವಾಗಿ ಸ್ವಾಗತಿಸುತ್ತದೆ. ಆರಂಭಿಕವಾಗಿ ಏನಾಗಬೇಕಾಗಿತ್ತು ಅದು ಆಗಿದೆ, ಅದನ್ನು ಸಮಿತಿ ಸ್ವಾಗತಿಸುತ್ತದೆ. ಲೋಕಸಭಾ ಸದಸ್ಯರ ಮೂಲಕ ನಮಗೆ ತಿಳಿದು ಬಂದಂತೆ ಕಳೆದ ಆದಿತ್ಯವಾರ ದಿವಸ ಅವರು ಪರ್ಸನಲಿ ಫೋನ್ ಮಾಡಿದರು. ಒಂದು 15ರಿಂದ 20 ದಿನಗಳೊಳಗೆ DPR ಅನ್ನು ರಚಿಸುವಂಥ ಏಜೆನ್ಸಿಯ ತಂಡ ಉಡುಪಿಗೆ ಅದು ಬರಲಿದೆ ಅಂತೇಳಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬ್ರಹ್ಮಾವರಕ್ಕೆ ಸಂಬಂಧಿಸಿದ ಬೇಡಿಕೆಯಾದ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆಯನ್ನು ಆದ್ಯತೆಯಲ್ಲಿ ರಚಿಸಲಿಕ್ಕೆ ಆ ಸಮಿತಿಗೆ ನಾವು ಒತ್ತಾಯವನ್ನು ನಾವು ಮಾಡ್ತೇವೆ. 2 ಬ್ರಹ್ಮಾವರನ್ನು ವಿಭಜಿಸದಂತೆ ಫ್ಲೈಓವರನ್ನು ರಚಿಸಲಿಕ್ಕೆ ನಾವು ವಿನಂತಿಯನ್ನು ಮಾಡ್ತೇವೆ. ಹಾಗೆ ಈವಾಗಲೇ ಕೈಗೆತ್ತಿಕೊಂಡಿರುವಂಥ ಈ ಸರ್ವಿಸ್ ರಸ್ತೆ ಇಲ್ಲಿ ನಮ್ಮ ಇದರಿಂದ ಯಾವುದು ಮಹೇಶ್ ಹಾಸ್ಪಿಟಲಿಂದ SMS ತನಕ ಅವರು ಮಾಡ್ತಾ ಇದ್ದಾರೆ. ಆ ಸರ್ವಿಸ್ ರಸ್ತೆಯನ್ನು ಧೂಪದ ಕಟ್ಟೆವರೆಗೆ ಮುಂದುವರಿಸಲಿಕ್ಕೆ ಮತ್ತು ಧರ್ಮಾವರದಿಂದ ಫಾರ್ಚೂನ್ವರೆಗೆ ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ ನಾವು ಅದನ್ನು ಒತ್ತಾಯಿಸ್ತೇವೆ. ಇದಲ್ಲದೆ ಉಪ್ಪಿನಕೋಟೆ ಆಕಾಶವಾಣಿ ಬೈಪಾಸ್ ಮತ್ತು ಧೂಪದ ಕಟ್ಟೆಯಲ್ಲಿ ಮೀಡಿಯನ್ ಓಪನ್ ತೆರೆಯಬೇಕು. ತುರ್ತಾಗಿ ಈ DPR ಅನ್ನು ತಯಾರಿಸಿ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭಿಸಲಿಕ್ಕೆ ಮಾನ್ಯ ಸಂಸದರನ್ನು ಒಂದು ಸಮಿತಿ ನಾವು ಭೇಟಿಯಾಗಿ ವಿನಂತಿಯನ್ನು ಮಾಡ್ತೇವೆ. ಮತ್ತು ಆ DPRನವರು ಇವರು ಬರುವಾಗ, ಆ ಟೀಮ್ ಬರುವಾಗ, ಪ್ರೈವೇಟ್ ಇಂಜಿನಿಯರಿಂಗ್ ಟೀಮ್ ಬರುವಾಗ ಸಮಿತಿ ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವಕಾಶವನ್ನು ಕೂಡ ನಾವು ಕೇಳಲಿಕ್ಕಿದೆ. ಅವರು ಆಲ್ರೆಡಿ ಹೇಳಿದ್ದಾರೆ, ಬಟ್ ನಾವು ಇನ್ನೊಮ್ಮೆ ಪುನಃ ಕೇಳ್ತೀವಿ. ಅವರು ಎಲ್ಲಿವರೆಗೆ ಅಂತ ಹೇಳಿದರೆ ಕುಂದಾಪುರದಿಂದ ಹೆಜಮಾಡಿ ತನಕದ ಅಲ್ಲಿ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆಯೂ ನಿಮ್ಮ ಸಮಿತಿ ಹಳೆಯ ಸಮಿತಿ ಆಗಿರೋದ್ರಿಂದ ಅಭಿಪ್ರಾಯಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಈ ಸಂಬಂಧ ನಾನು ಹಳೆಯ ಸಮಿತಿಯ ಈ ಬ್ರಹ್ಮಾವರ ಘಟಕದ ಮಾತ್ರ ನಾವಿಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇವೆ. ಹಳೆಯ ಸಮಿತಿಯ ಸಭೆಯನ್ನು ಕೂಡ ಕರೆದು ನಾವು ನಮ್ಮ ಅಭಿಪ್ರಾಯಗಳನ್ನು ಬಹಳ ಸ್ಪಷ್ಟವಾಗಿ ಆ ಸಮಿತಿ ಎದುರು, ಆ ಟೀಮ್ನ ಎದುರು ನಾವು ಅದನ್ನು ನೀಡಿದ್ದೇವೆ. ಕಾರ್ಮಿಕ ಸಂಘಟನೆಯ ಬಸ್ ಮಾಲಕ ಚಾಲಕರ, ಟ್ಯಾಕ್ಸಿ, ಆಟೋ ಚಾಲಕ ಮಾಲಕರ, ಶಾಲಾ ಕಾಲೇಜು ಮುಖ್ಯಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರು, ನಾಗರಿಕ ಸಮಿತಿಯ ಮುಖ್ಯಸ್ಥರು ಸೇರಿದಂತೆ ಅನೇಕರು ಈ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ. ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ.